ಅದೇ ಸರ್ ಇದು ಇವಾಗ ಮ್ಯಾಟ್ರ್ ಆಗಿದೆಯಲ್ಲ ಅದು ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಯಾವುದು? ಪ್ರಥಮ್ದು ಅವನೇ ಫೋನ್ ಮಾಡಿದ್ದ. ಹೌದಾ? ಅಲ್ಲ ನಿಮ್ಮ ಹತ್ರ ಏನಾದ್ರೂ ಪೊಲೀಸರು ಆಕ್ಚುಲಿ ಪೊಲೀಸಿಂದ ಗೊತ್ತಾಗಿದ್ದು ನನಗೆ. ನಾನೇ ಫೋನ್ ಮಾಡಿ ಕೇಳಿದ್ರೆ ಅವ್ನು ಫೋನೇ ಎತ್ತಿಲ್ಲ ಒಂದ್ ದಿವಸ ಪೂರ್ತಿ. ಆಮೇಲೆ ಮೆಸೇಜ್ ಹಾಕಿದ್ಮೇಲೆ ಅವನೇ ಮಾಡ್ದ ನಿಜ ಅಂತ. ಅವ್ನು ಭಯ ಬಿದ್ದು ಫೋನೇ ಎತ್ತಿರ್ಲಿಲ್ಲ. ಓಕೆ, ಅಂದ್ರೆ ಇದಾಗಿರೋದು 22ನೇ ತಾರೀಕಾ? 22ನೇ ತಾರೀಕು. ಅಲ್ಲಿ ಗಬ್ಲಾಪುರ ಹತ್ರ ಸ್ವಲ್ಪ ಐ ಥಿಂಕ್ ರಿಮೋಟ್ ಪ್ಲೇಸ್ ಅಂತೆ, ಅಲ್ಲಿ ಕಾಡಲ್ಲಿ ಮಾಡೋರಂತೆ ಸೆಂಟ್ರಲ್ ಇದು. ಓಕೆ, ಅಂದ್ರೆ ಇದು ಇಂಟೆನ್ಷಲಿ ಮಾಡಿರೋದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು. ಹೌದು. ಅದೇ ಇವ್ನ್ ಕರ್ಕೊಂಡೋಗಿರೋದು, ಬುಲೆಟ್ ಮಗ ಕರ್ಕೊಂಡೋಗಿದ್ದಾನೆ. ಬುಲೆಟ್ ಮಗ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಬಾಸ್ ಕೈತಾರಂತೆ ಎಳ್ಕೊಂಡು ಹೋಗಿ ಟ್ರೈ ಮಾಡವ್ರೆ. ಇವ್ನ್ ದೇವಸ್ಥಾನ ಹೊರಡೆ ಹೋಗಿ ಈಚೆ ಬಂದಾನೆ. ಆಮೇಲೆ ಸೈಡ್ಗೆ ಗಾಡಿ ಸೆಟ್ ಮಾಡ್ಕೊಂಡು ಓಡೋಗಿ ಬಂದಾನೆ. ಅವಾಗ ಹಿಡ್ಕೊಂಡು ಹೋಗಿ ಅಲ್ಲಿ ಏನೋ ಡ್ರ್ಯಾಗರ್ ಇಕ್ಕರಂತೆ. ಓಕೆ, ಅದೇ ಸರ್ ಇದು ಇನ್ನೊಂದು ವಿಚಾರ ಬಂತದ್ರಲ್ಲಿ ಏನಂದ್ರೆ ದರ್ಶನ್ ಜೈಲಲ್ಲಿ ಇದ್ದಂತ ಒಬ್ಬ ಆರೋಪಿ ಇದ್ರು ಅಂತ. ಯಾರಂತ ಏನಾದ್ರು ನಿಮಗೆ ಇದೆಯಾ ಮಾಹಿತಿ? ಅವ್ನು ಮೋಸ್ಟ್ಲಿ ಅವನು ವಿಲ್ಸನ್ ಗಾರ್ಡನ್ ನಾಗನ್ ತಮ್ಮ ಅನ್ಸುತ್ತೆ. ವಿಲ್ಸನ್ ಗಾರ್ಡನ್ ನಾಗನ್ ತಮ್ಮ. ಓಕೆ. ಅವನೇ ತಾನೆ ಜೈಲಲ್ಲಿ ಇದ್ದಿದ್ದು ವಿಲ್ಸನ್. ಅವ್ನ ಕಡೆಯವ್ರಂತೆ ಎಲ್ಲ ಹುಡುಗರು. ಓಕೆ, ಅಂದ್ರೆ ಇವಾಗ ಏನಾದ್ರು ಬೆದರಿಕೆ ಹಾಕ್ಬಿಟ್ಟಿದ್ರ ಅಥವಾ ನೆಕ್ಸ್ಟ್ ಏನಾದ್ರು ಏನು ಚುಚ್ಚಿದ್ರಂತೆ ಆಲ್ಮೋಸ್ಟ್. ಓಕೆ, ಬಡ ಸರ್ ಅಂತ ಕೈ ಹಿಡಿದವನೇ ಅವನಲ್ಲಿ. ಅಲ್ಲ ಏನ್ ವಾರ್ನ್ ಏನ್ ಮಾಡೋದು? ಅದೇ ಬಾಸ್ ಬಗ್ಗೆ ಏನೋ ಮಾತಾಡೋದೇನೋ. ಬಾಸ್ ಅಂದ್ರೆ ಏನು ಅವ್ರ ಕರ್ನಾಟಕದ ಬಾಸ್, ನೀನೇನೋ ತಮಾಷೆ ಮಾಡೋದು? ಇಲ್ಲ ಸರ್ ಅವಾಗೇನೋ ಮಾತಾಡಿದ್ರು ಸರ್, ನಾನು ಆಯ್ತು ತಪ್ಪಾಯ್ತು ಅಂತ ಕೇಳಿದೀನಿ ಅಂತಂದ್ರೆ ಹೆಂಗೋ ಮಾತಾಡ್ದೆ ನೀನು ಅಂತೇಳಿ ಎಲ್ಲ ಡ್ರ್ಯಾಗರ್ಗಳು ಲಾಂಗಲ್ಲಿ ಇಟ್ಟಿದ್ರಂತೆ. ಅವ್ನು ಜಸ್ಟ್ ಅವತ್ತು ಮಾಡ್ರಾಗ ಜಸ್ಟ್ ಮಿಸ್ ಅವನು. ಓಹೋ, ಅಂದ್ರೆ ಇವಾಗ ರಕ್ಷಕ್ ಬುಲೆಟ್ ಅಲ್ಲಿ ಸ್ಥಳದಲ್ಲಿ ಇದ್ರು ಇದ್ರಾ? ಅವನೇ ಕರ್ಕೊಂಡು ಹೋಗಿದ್ದು. ಅವನು ಈಗ ನೋಡಿ ದೇವಸ್ಥಾನಕ್ಕೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ರಕ್ಷಾ ಬುಲೆಟ್. ಹೌದು. ಲೆಫ್ಟ್ ಅಲ್ಲಿ ಅವರು ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಸ್ವಲ್ಪ ಕಾಡ್ತಾರ ಇದೆಯಂತೆ, ಅಲ್ಲಿ ಹೊಟ್ಟಾಗವನೆ. ಆಮೇಲೆ ಅವನೇ ವಾಪಸ್ ಬಂದು ಇವನ್ನ ಕರ್ಕೊಂಡು ಹೋಗಿ ಬಂದಾನೆ. ಇವ್ನು ಹೋಗಿಲ್ಲ ಅವನು. ಆಮೇಲೆ ದೇವಸ್ಥಾನ ನೋಡ್ಕೊಂಡು ಹೋಗೋರೆ ಕಾರ್ ಹತ್ಕೊಂಡು ಓಡೋಗಿ ಬಂದಾನೆ. ಅವಾಗ ಹೇಳ್ಕೊಂಡು ಹೋಗೋರು ಬಂದು. ಓಕೆ. ಸಡನ್ ಆಗಿ ಕಾರಲ್ಲಿ ಒಂದು 3 ಜನ ಕೂತ್ಕೊಂಡ್ರಂತೆ. ಡ್ರೈವರ್ ಇವನು ಒಬ್ಬರೇ ಇದ್ದಿದಂತೆ. ಓಕೆ. ಆಮೇಲೆ ಇಲ್ಲ ಬರ್ಲೇಬೇಕು ಬಾಸ್ ಕರೀತಾವ್ರೆ, ಇಲ್ಲ ಅಂದ್ರೆ ಇಲ್ಲ ಬೆಂಕಿ ಇಡ್ತೀನೋ ಏನೋ ಅಂದ್ರಂತೆ ಅಂದ. ಅಲ್ಲಿ ಹೋದ್ಮೇಲೆ ಎಲ್ಲ ಮೆಟೀರಿಯಲ್ ತೆಗೆದ್ಬಿಟ್ಟವ್ರೆ. ನಾವೇನಿದನ್ನ ಇಶ್ಯೂ ಮಾಡ್ತಾ ಇರ್ಲಿಲ್ಲ, ಏನೋ ಬಿಡು ಸಣ್ಣ ಪುಟ್ಟ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಹೋದ್ಮೇಲೆ ಡ್ರ್ಯಾಗರ್ಗಳೆಲ್ಲ ತೆಗ್ದ್ಬಿಟ್ಟವ್ರೆ. ಡ್ರ್ಯಾಗರ್ ತೆಗಿಯೋದು ಇಂಪಾರ್ಟೆಂಟ್ ಅಲ್ಲ. ನಾಳೆ ದಿವಸ ಹಾಕ್ಬಿಟ್ರೆ ಏನ್ ಮಾಡೋದು? ನೀವು ರಿಪೋರ್ಟಿಂಗ್ ಮಾಡ್ತೀರಾ, ಹಾಕ್ಬಿಟ್ರೆ ಏನ್ ಮಾಡೋದು ಮತ್ತೆ ಅಲ್ವಾ? ಕರೆಕ್ಟ್. ಅಂದ್ರೆ ಪ್ರಥಮ್ ಒಬ್ಬರೇ ಇದ್ದಿದ್ದು, ಪ್ರಥಮ್ ಕಡೆ ಒಬ್ಬರೇ ಇದ್ದಿದ್ದು. ಪ್ರಥಮ ಮತ್ತೆ ಅವ್ನ ಡ್ರೈವರ್ ಇದ್ದಂತೆ ಡ್ರೈವರ್ ಅಲ್ಲೇ ಕೂತ್ಕೊಂಡ್ ಹೇಳಿ ಬದರಿಕೆ ಹಾಕಿ ಅವ್ನ ಒಬ್ಬನ್ನೇ ತಕೊಂಡ್ಬಂದವ್ರೆ. ಅಂದ್ರೆ ಇವಾಗ ಅಷ್ಟು ದಿನ ಆದ್ರೂ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಬರೀ ನಿಮ್ಮ ಹತ್ರ ಮಾತಾಡಿದಾರೆ ಅಷ್ಟೇ. ನೆಕ್ಸ್ಟ್ ಏನಾದ್ರು ಹೇಳಿದ್ರು ಅವ್ರು? ಇಲ್ಲ ಅದು ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ಗೊತ್ತಾಗಿದೆ, ಪಾಷಾ ಅಂತ ದೊಬ್ಲಾಪುರ ಇನ್ಸ್ಪೆಕ್ಟರ್. ಅವರು ಫೋನ್ ಮಾಡಿ ಪ್ರಥಮ್ ಅವ್ರೆ ಒಂದ್ ಕಂಪ್ಲೇಂಟ್ ಕೊಡಿ ಅಥವಾ ನಾವೇ ಕಂಪ್ಲೇಂಟ್ ತಗೊಂತೀವಿ, ಫೋನಲ್ಲಿ ಯಾರ ಕೈಲಿ ಕಳ್ಸ್ಕೊಡಿ ಅಂದವ್ರೆ. ಓಕೆ, ಇವನ್ ಏನೋ ಮೈಗ್ರೇನ್ ಆಗಿ ಅದೇ ಗೊತ್ತಲ್ವಾ, ಭಯ ಬಿದ್ದೌಟನೆ. ಆಮೇಲೆ ನಾನು ಯಾವ್ದೋ ವಿಚಾರಕ್ಕೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಇನ್ಸ್ಪೆಕ್ಟರ್ ಹಂಗಂದ್ರು, ಸರ್ ಈ ತರ ಆಗ್ಬಿಟ್ಟಿದೆ ಅಂತಂದ್ರು. ಅಲ್ರಿ ಒಂದ್ ಸುಮೋಟೋ ನೀವೇ ರಿಜಿಸ್ಟರ್ ಮಾಡಕ್ಕಾಗಿಲ್ಲ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ, ರಿಕವರಿ ಮಾಡ್ಬೇಕು, ಕಂಪ್ಲೇಂಟ್ ಕೊಟ್ರೇನೆ ಅದು ಸ್ಟ್ರಾಂಗ್ ಆಗಿ ಮಾಡಕ್ಕಾಗೋದು. ಸುಮೋಟೋ ಅಂತಂದ್ರೆ ಆ ಮಟ್ಟಿಗೆ ಸರಿ ಇರಲ್ಲ ಅಂತೇಳಿ ಪಾಷಾ ಹೇಳಿದ್ರು. ಓಕೆ. ಆಮೇಲೆ ಇವನಿಗೆ ಫೋನ್ ಹಾಕಿದ್ರೆ ಫೋನೇ ಎತ್ತಿಲ್ಲ ಅವನು. ಒಂದ್ ದಿವಸ ಪೂರ್ತಿ ಎತ್ತಿಲ್ಲ. 22nd ಆಗಿರೋದು, ನಾನು 24th ಪೂರ್ತಿ ಟ್ರೈ ಮಾಡಿದೀನಿ. ಓಕೆ. ಆಮೇಲೆ ರಾತ್ರಿ 10 ಗಂಟೆಗೆ ಇವನೇ ಮಾಡ್ದ. ಮೆಸೇಜ್ ಹಾಕ್ದೆ, ನೀನ್ ಬಂದಿಲ್ಲ ಅಂದ್ರೆ ಕಂಪ್ಲೇಂಟ್ ನಾನೇನೋ ಮೋಸ್ಟ್ಲಿ ಮೆಸೇಜ್ ಅನ್ನ ಹಾಕ್ದೆ ಅನ್ಸುತ್ತೆ ಮೋಸ್ಟ್ಲಿ. ಅವಾಗ ಆಮೇಲೆ ಅಲ್ಲಿ ನೋಡಿದ್ರೆ ಹುಡುಗರೆಲ್ಲ ಇದಾರೆ. ಒಂದಷ್ಟು ಜನ ಯೂಟ್ಯೂಬರ್ಸ್ ಹುಡುಗರು ಅಲ್ಲಿ ಹುಡುಗರು ಎಲ್ಲ ಇದ್ರಂತೆ. ಓಕೆ, ಅವರೆಲ್ಲ ನೋಡಿದಾರೆ. ಒಂದ್ 15-20 ಜನ ಡ್ರ್ಯಾಗರ್ ಇಟ್ಟಿರೋದೆಲ್ಲ ನೋಡೋರೆಲ್ಲ. ನೋಡಿರೋ ಹುಡುಗರು ನನಗ್ ಫೋನ್ ಮಾಡಿದ್ರು, ಅಣ್ಣ ನಮ್ಮ ಹೇಳಕ್ ಹೋಗ್ಬೇಡಿ ನಾವ್ ಅಲ್ಲಿ ಇದ್ವಿ ಅಂತ. ಅದನ್ನ ಕೇಳ್ಕೊಂಡು ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ. ಇನ್ಸ್ಪೆಕ್ಟರ್ ಎಸ್ ಅಂತಂದ್ರು, ನೀವ್ ಮಾತಾಡ್ದೆ ಅಂತ. ಮಾತಾಡಿದ್ರೆ ಡಿವೈಸ್ ಎಲ್ಲ ಮಾತಾಡಿದ್ರೆ ಅವನ ಹತ್ರ ಒಂದ್ ಕಂಪ್ಲೇಂಟ್ ಕೊಡಿ ಅಂತ. ಈ ನನ್ ಮಗ ಭಯ ಬಿದ್ಕೊಂಡು ಅದೇ ಪ್ರಥಮ್ ಆತರ ಎದ್ರಲ್ಲ ಅದೆಲ್ಲ ಆತರ ಮಾಡ್ತೀವಿ ಅಂತ ಇದ್ರು. ಬಟ್ ಒಂದ್ ಕಂಪ್ಲೇಂಟ್ ಕೊಡ್ಬೋದಾಗಿ ಇಷ್ಟೆಲ್ಲ ಎದುರಿಸಿದ್ದಾರೆ ಅಂದ್ರೆ ಅಲ್ವಾ? ಅವ್ನಿಗೆ ಭಯ ಹುಡ್ಸ್ಬಿಟ್ಟವ್ರೆ. ಆಮೇಲೆ ನಿನ್ ಫಿಲಮ್ ಅನ್ನ ನಾವು ನೆಗೆಟಿವ್ ಮಾಡಿದ್ವಿ, ಹೊಡಿಸ್ತೀವಿ. ಆಮೇಲೆ 75,000 ಜನ ಇದಾರೆ, ನಾವು ನೆಗೆಟಿವ್ ರಿವ್ಯೂ ಕೊಟ್ರೆ ನಿನ್ ಫಿಲಮ್ ಎಲ್ಲ ಗೊತ್ತಾ, ನೀನ್ 5 ಕೋಟಿಗೆ ನೇಣ್ ಹಾಕಬೇಕು, ನಾವೇ ಹೊಡೆದಾಕ್ತಿವಿ, ಡಮಾರ್ ಮಾಡ್ತೀವಿ, ಏನೇನೋ ಸರ್. ಅದೇ ಈ ತರ ಮಾಡಿದಾರೆ ಹಂಗಾದ್ರೆ.
ನಾನು ಕೇಳಿದೆ ಯಾಕೆ ಕೊಟ್ಟಿಲ್ಲ ಸರ್, ಅದೇ ರಿವ್ಯೂನೇನೋ ನೆಗೆಟಿವ್ ಮಾಡ್ತಾರಂತೆ ಸರ್ ಅವರು. ಹಂಗಾಗ್ಬಿಟ್ಟೆ ಸರ್, ನಮ್ಮ ಯಾರು ನೋಡಲ್ಲ. ಅವ್ರ ಹತ್ರ 75,000 ಜನ ಇದಾರಂತೆ, ಅವ್ರ ಕೈಲಿ ಒಂದೊಂದು ರಿವ್ಯೂ ಹಾಕ್ಸಿದ್ರು ನಿನ್ ಫಿಲಮ್ ಯಾವನ್ ನೋಡಲ್ಲ. ಓಕೆ. ಆಮೇಲೆ ಸಾಲ ಮಾಡಿ ಅವನೊಂದು 5 ಕೋಟಿ ಇವನೇನೋ ಸಾಲ ಮಾಡ್ಕೊಂಡು ಹಾಕಿದಾನಂತೆ. ಅವ್ರಿಗೆಲ್ಲ ಗೊತ್ತಾಗುತ್ತೆ ಕಾಕಳಿ. ಇಲ್ಲ ಒಂದು ಸಾಲಕ್ಕೋಸ್ಕರ ಸುತ್ತೋಗ್ಬೇಕು, ಇಲ್ಲ ಅಂದ್ರೆ ನೀವು ನಾವು ನಿನ್ನ ಕತ್ಕೊಂಡ್ ಕುಯ್ದು ಹಾಕ್ಬಿಟ್ಟು ಅವ್ನ ಅಮ್ಮನ್ ಸಾಯಿಸಾಕ್ತೀವಿ ಅಂತ ಆತರ. ಓಕೆ ಓಕೆ. ಅಂದ್ರೆ ಇವಾಗ ಫೈನಲಿ ಅಲ್ಲಿ ಈಗ ಆ ಗ್ಯಾಂಗ್ ಅಲ್ಲಿ ಇದ್ದಿದ್ದು ಪ್ರಮುಖ ವ್ಯಕ್ತಿ ಅಂದ್ರೆ ಈಗ ಮೊದಲನೇ ಕೇಸಲ್ಲಿ ಜೈಲಿಗೆ ಹೋದಂತ ವಿಲ್ಸನ್ ಗಾರ್ಡನ್ ಸಹಚರರು ಇದ್ರು ಅಂತ. ಅದೇ 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 ಸರ್. ಹಿಂಗೆ ಸರ್ ಹಿಂಗೆ ಅಲ್ಲ, ಹೆಂಗೆ ಈ ನಂಟು ಹಿಂಗ ಆಗ್ಬಿಟ್ರೆ ಹಿಂಗೆ ಅಂತ. ಅದೇ ಅದೇ ನಟನೆ ಓಕೆ, ಬಟ್ ಈ ಅಂಡರ್ ವರ್ಲ್ಡ್ ನಂಟು ಯಾಕೆ ಇವ್ರಿಗೆಲ್ಲ? ಬೇರೆ ರೀತಿ ಬರ್ತಾ ಬಾಂಬೆ ಆಗ್ತಾ ಇದೆಯಾ ಅದು? ಅದೇ ತರ ಆಗ್ತಾ ಇದೆ ಇವಾಗ ಬೇರೆ ತರ ಎಲ್ಲ. ಅಂದ್ರೆ ಒಬ್ಬ ಆಕ್ಟರ್ಗೂ ಕೂಡ ಒಂದು ಬೆಲೆ ಇಲ್ಲ, ಅಂದ್ರೆ ಬೆದರಿಕೆ ಹಾಕಿ ಒಂದು ಭಯ ಬೀಳ್ಸಿದಾರೆ ಅಂತ. ಸಾಮಾನ್ಯರು ಬಹಳ ಕಷ್ಟ ಆಗುತ್ತೆ. ನಾಳೆ ದಿವಸ ನೀವು ರಿಪೋರ್ಟಿಂಗ್ ಮಾಡ್ತೀರಾ, ನಾವು ವಿಡಿಯೋ ಮಾಡ್ತೀವಿ. ಹೌದು ಹೌದು ಅಲ್ವಾ? ಹೌದು, ಅದು ನಿಜನೇ ಸರ್. ಅಲ್ಲ, ಅವ್ನು ಇನ್ನ ಬುದ್ಧಿ ಕಲ್ತಿನ ದರ್ಶನ್ ಅಂತಂದ್ರೆ ಎಂತಿರ್ಬೇಕಲ್ಲ ಕಾಕಳಿ ಸರ್ ಅವನು. ಅಂದ್ರೆ ಇವಾಗ ಏನಾದ್ರು ಅವ್ರ ಕೇಸ್ಗೆ ಏನಾದ್ರು ಎಫೆಕ್ಟ್ ಆಗ್ಬೋದಾ ಸರ್ ಇದು ಕಂಪ್ಲೇಂಟ್ ಆಯ್ತಂದ್ರೆ? ಆಗುತ್ತೆ ಸರ್, ಯಾಕಲ್ಲ. ದರ್ಶನ್ ಹೆಸರು ಈಗ ಯಾರಿಗೋಸ್ಕರ ಮಾಡಿದ್ದು ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಇದು ಬ್ಯಾಕ್ ಗ್ರೌಂಡ್ ದರ್ಶನ್ ತಾನೇ ಹೆಸರು. ದರ್ಶನ್ಗೋಸ್ಕರ ಅವರೆಲ್ಲ ಮಾಡೋದಲ್ವಾ? ಹೌದೌದು, ಕರೆಕ್ಟ್. ಧರ್ಮ ಅನ್ಭವಿಸ್ತಾರೆ ಬಿಡಿ ಸರ್. ಅದೇ ಹೌದೌದು, ಕರೆಕ್ಟ್ ಸರ್, ಕರೆಕ್ಟ್. ಅದೇ ಮಾಹಿತಿ ಇದೊಂದು ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.